ಹಾಯ್ ಹಲೋ ಎವ್ರಿವನ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಇಂಟರ್ಪೊಲೇಷನ್ ಫಾರ್ಮುಲಾ ಫಾರ್ ದ ಅನ್ಇಕ್ವಲ್ ಇಂಟರ್ವಲ್ಸ್. ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ ಹಾಗೆ ನಾವು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ ಲೈಕ್ ನ್ಯೂಟನ್ ಫಾರ್ವರ್ಡ್ ಇಂಟರ್ಪೊಲೇಷನ್ ಅಂಡ್ ನ್ಯೂಟನ್ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್, ಆಲ್ ದೀಸ್ ಫಾರ್ಮುಲಾ ಬೇಸ್ಡ್ ಆನ್ ಈಕ್ವಲ್ ಇಂಟರ್ವಲ್ಸ್. ಆದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಹ್ಯಾಸ್ ಅನ್ಇಕ್ವಲ್ ಇಂಟರ್ವಲ್ಸ್. For example, this is the question. We have the x values 1, 3, 4, 6, 9. ನೀವು ನೋಡ್ತಿರ್ಬೋದು 1 ಮತ್ತು 3 ನಡುವೆ ಡಿಫರೆನ್ಸ್ 2 ಇದೆ. 3 ಮತ್ತು 4 ನಡುವೆ ಡಿಫರೆನ್ಸ್ 1 ಇದೆ. 6 ಮತ್ತು 4 ನಡುವೆ ಡಿಫರೆನ್ಸ್ 2 ಇದೆ. 9 ಮತ್ತು 6 ನಡುವೆ ಡಿಫರೆನ್ಸ್ 3 ಇದೆ. ಹೀಗೆ ಡಿಫರೆನ್ಸ್ ಅನ್ಇಕ್ವಲ್ ಇದಾವೆ. ಕ್ವಶನ್ ಈಸ್ ಯೂಸಿಂಗ್ ಲ್ಯಾಗ್ರಾಂಜಸ್ ಇಂಟರ್ಪೊಲೇಷನ್ ಫಾರ್ಮುಲಾ find f of 5 from the following data. X values 1, 3, 4, 6, 9. And corresponding y values are -3, 9, 30, 132, 156. Now let's start. So ಇಂಥ ಪ್ರಾಬ್ಲಮ್ಸ್ಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಲ್ಯಾಗ್ರಾಂಜಸ್ ಇಂಟರ್ಪೊಲೇಷನ್ ಫಾರ್ಮುಲಾ. ದಟ್ ಈಸ್ ಒನ್ ಆಫ್ ಬಿಗ್ ಫಾರ್ಮುಲಾ. ನಾನು ಹೆಂಗೆ ಈಸಿಯಾಗಿ ಬರೆಯೋದಂತ ಹೇಳ್ತೀನಿ. ಇಲ್ಲಿ 1, 2, 3, 4, 5 5 ಟರ್ಮ್ಸ್ ಬರ್ತವೆ ಫಾರ್ಮುಲಾದಲ್ಲಿ. ಫಸ್ಟ್ x0 equal to 1 ಇದೆ, x1, x2, x3, x4, x1 equal to 3, x2 equal to 4, x3 equal to 6, x4 equal to 9. Also y0 equal to -3, y1 equal to 9, y2 equal to 30, y3 equal to 132, y4 equal to 156. Then x equal to 5, f of 5. Now we find y or f of x. Formula is y f of x equal to 1, 2, 3, 4, 5 ಟರ್ಮ್ಸ್ ಬರ್ತವೆ. ಸೊ x minus x1, x minus x2, x minus x3, x minus x4, x minus x4, then divided by, ಇಲ್ಲಿ x ಅನ್ನೋದು ನ್ಯೂಮರೇಟರ್ ಅಲ್ಲಿ ಕಾಮನ್ ಇರುತ್ತೆ. ಇನಿಷಿಯಲ್ ಆಗಿ x ಅನ್ನೋದು ನ್ಯೂಮರೇಟರ್ ಅಲ್ಲಿ ಕಾಮನ್ ಆಗಿರುತ್ತೆ. ಡಿನಾಮಿನೇಟರ್ ಅಲ್ಲಿ ಫಸ್ಟಿಗೆ ನಾವು ನ್ಯೂಮರೇಟರ್ ಅಲ್ಲಿ ಯಾವ್ದನ್ನ ಬಿಟ್ಟಿದೀವೋ ಅದನ್ನ ತಗೋಬೇಕು. ಫಸ್ಟಿಗೆ ಇಲ್ಲಿ ನಾವು x0 ಅನ್ನ ತಗೊಂಡಿಲ್ಲ. ಸೊ x0 minus x1, x0 minus x2, x0 minus x3, x0 minus x4 into y0 ಪ್ಲಸ್ ನಾನು ಹೇಳಿದ್ದೆ 1, 2, 3, 4, 5 5 ಫ್ರಾಕ್ಷನ್ಸ್ ಬರ್ತವೆ. ಸೆಕೆಂಡ್ ಫ್ರಾಕ್ಷನ್ ಅಲ್ಲಿ ಎಕ್ಸ್ ಎಲ್ಲ ಫ್ರಾಕ್ಷನ್ ಅಲ್ಲಿ ಕಾಮನ್ ಆಗಿರುತ್ತೆ. ಎಕ್ಸ್ ಮೈನಸ್ ಫಸ್ಟಿಗೆ ನಾವು ನ್ಯೂಮರೇಟರ್ ಅಲ್ಲಿ x0 ಅನ್ನ ಬಿಟ್ಟಿದ್ವಿ. ಸೊ ಇವಾಗ x1 ನ ಬಿಡಬೇಕು. ಎಕ್ಸ್ ಮೈನಸ್ ದೆನ್ ಎಕ್ಸ್ ಮೈನಸ್ ಡೈರೆಕ್ಟ್ ಆಗಿ x2 ತಗೊಳ್ಳಿ. x1 ನ ಬಿಡ್ಬೇಕಂತ ಹೇಳಿದ್ದೆ ನಾನು. ಎಕ್ಸ್ ಮೈನಸ್ x3, ಎಕ್ಸ್ ಮೈನಸ್ x4 ಡಿವೈಡೆಡ್ ಬೈ, ನಾವು ನ್ಯೂಮರೇಟರ್ ಅಲ್ಲಿ x1 ಅನ್ನ ಸ್ಕಿಪ್ ಮಾಡಿದ್ವಿ. ಸೊ ಡಿನಾಮಿನೇಟರ್ ಅಲ್ಲಿ x1 ಇಂದ ಸ್ಟಾರ್ಟ್ ಮಾಡಬೇಕು. x1 ಮೈನಸ್ x0, x1 ಮೈನಸ್ x2, x1 ಮೈನಸ್ x3, x1 ಮೈನಸ್ x4 ಇಂಟು y1. ಇದನ್ನ ಕಂಟಿನ್ಯೂ ಆಗಿ ಬರಿಬೇಕು. ಬಟ್ ನಾನು ಜಾಗ ಇಲ್ಲದಕ್ಕೆ ಒಂದರ ಕೆಳಗೆ ಒಂದು ಬರಿತಿದ್ದೀನಿ ಅಷ್ಟೇ. ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಅಲ್ಲಿ ನಾವು x1 ನ ಬಿಟ್ಟಿದ್ವಿ. ಈಗ x2 ನ ಬಿಡಬೇಕು. x ಇಸ್ ಕಾಮನ್ ಆಗಿ ಬರೀ x ಮೈನಸ್ x0, x ಮೈನಸ್ x1, x ಮೈನಸ್ x3 ಬರೀರಿ ಡೈರೆಕ್ಟ್ ಆಗಿ, x ಮೈನಸ್ x4 ಡಿವೈಡೆಡ್ ಬೈ x2 ನ ಬಿಟ್ಟಿದ್ವಿ. ಸೊ ಡಿನಾಮಿನೇಟರ್ ಅಲ್ಲಿ x2 ಇಂದ ಸ್ಟಾರ್ಟ್ ಮಾಡಬೇಕು. x2 ಮೈನಸ್ x0, x2 ಮೈನಸ್ x1, x2 ಮೈನಸ್
x3, x2 minus x4 into y2 ಪ್ಲಸ್ ಇವಾಗ x3 ನ ಬಿಡಬೇಕು ನ್ಯೂಮರೇಟರ್ ಅಲ್ಲಿ x minus x1, x minus x3, sorry x2, x minus x4 divided by x3 minus x0, x3 minus x1, x3 minus x2, x3 minus x4 into y3. 1, 2, 3, 4. ಇನ್ನೊಂದು ಫ್ರಾಕ್ಷನ್ ಲಾಸ್ಟ್ x4 ಅನ್ನ ನಾವು ನ್ಯೂಮರೇಟರ್ ಅಲ್ಲಿ ಸ್ಕಿಪ್ ಮಾಡಬೇಕು. x minus x0, x minus x1, x minus x2, x minus x3, divided by x4 ಇಂದ ಸ್ಟಾರ್ಟ್ ಮಾಡಬೇಕು. x4 minus x0, x4 minus x1, x4 minus x2, x4 minus x3 into y4. ಇವಾಗ ಈ ಫಾರ್ಮುಲಾದಲ್ಲಿ ನಮಗೆ ಇರೋ ವ್ಯಾಲ್ಯೂಸ್ x0, x1, x2, x3, x4 ಅಂಡ್ y0, y1, y2, y3, y4 ಇವೆಲ್ಲ ವ್ಯಾಲ್ಯೂಸ್ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಾರ್ಮುಲಾದಲ್ಲಿ x ಮೈನಸ್ x1 ಅಂದ್ರೆ x ಅಂದ್ರೆ 5 ಇದೆ, ಮೈನಸ್ x1 ಅಂದ್ರೆ 3. ಹೀಗೆ ಎಲ್ಲ ವ್ಯಾಲ್ಯೂಸ್ನು ಸಬ್ಸ್ಟಿಟ್ಯೂಟ್ ಮಾಡಿ. y equal to f of x equal to x ಅಂದ್ರೆ 5 ಮೈನಸ್ x1 ಅಂದ್ರೆ 3. ದೆನ್ x ಅಂದ್ರೆ 5 ಮೈನಸ್ x2 ಅಂದ್ರೆ 4. x ಅಂದ್ರೆ 5 ಮೈನಸ್ x3 ಅಂದ್ರೆ 6 ಇದೆ. ಆಲ್ಸೋ 5 ಮೈನಸ್ x4 ಅಂದ್ರೆ 9. ಡಿವೈಡೆಡ್ ಬೈ x0 ಇದೆ, x0 ಮೈನಸ್ x1. x0 ಅಂದ್ರೆ 1. 1, 1, 1 ನೋಡಿ, x0, 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 x0. ಸೊ ನಾವು 1, 1, 1, 1 ಹಾಕಿದೀನಿ. ಮೈನಸ್ x1 ಅಂದ್ರೆ 3, x2 ಅಂದ್ರೆ 4, x3 ಅಂದ್ರೆ 6, x4 ಅಂದ್ರೆ 9. x1 ಅಂದ್ರೆ 3, x2 ಅಂದ್ರೆ 4, x3 ಅಂದ್ರೆ 6, x4 ಅಂದ್ರೆ 9 into y0. y0 is minus 3 plus ಫಾರ್ಮುಲಾದಲ್ಲಿ x x x x ಡಿನಾಮಿನೇಟರ್ ಅಲ್ಲಿ x1 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 ಇದೆ. ಸೊ x ಅಂದ್ರೆ 5 5 5 5, x1 ಅಂದ್ರೆ 3 3 3 3, x ಮೈನಸ್ x0 ಅಂದ್ರೆ 1, x ಮೈನಸ್ x2 ಅಂದ್ರೆ 4, ದೆನ್ x3 ಅಂದ್ರೆ 6, x4 ಅಂದ್ರೆ 9, ಮೈನಸ್ x0 is 1, x2 is 4, x3 is 6, x4 is 9, y1 is 9 into 9 ಪ್ಲಸ್ ಥರ್ಡ್ ಫ್ರಾಕ್ಷನ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ x2 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 ಬರುತ್ತೆ. ನ್ಯೂಮರೇಟರ್ ಅಲ್ಲಿ x ಎಲ್ಲ ಫ್ರಾಕ್ಷನ್ ಅಲ್ಲಿ x ಕಾಮನ್ ಆಗಿ ಇರುತ್ತೆ. ನ್ಯೂಮರೇಟರ್ ಅಲ್ಲಿ ನಾವು x2 ನ ಸ್ಕಿಪ್ ಮಾಡಿದೀವಿ. ಸೊ x ಅಂದ್ರೆ 5, 1 2 3 4 ಟರ್ಮ್ಸ್, 1 2 3 4. ನೀವು ಫಾರ್ಮುಲಾನು ಇದೇ ತರ ನೆನ್ಪಿಟ್ಕೊಂಡು ಕಲೀರಿ. ಅಂಡ್ ವ್ಯಾಲ್ಯೂಸ್ ನ ಫಿಲ್ ಮಾಡ್ಬೇಕಾದ್ರೂ ಫಸ್ಟಿಗೆ ಬ್ರಾಕೆಟ್ಸ್ ಹಾಕೊಂಡು ಆಮೇಲೆ ಫಿಲ್ ಮಾಡಿ, ಅಂದ್ರೆ ಕನ್ಫ್ಯೂಷನ್ ಆಗೋದಿಲ್ಲ. x2 is 4 minus x0 is 1, x1 is 3 minus x3 is 6,
minus x4 is 9. Also x2 minus x0 ಅಂದ್ರೆ 1 ಇದೆ. x2 minus x1 ಅಂದ್ರೆ 3 minus of x3 ಅಂದ್ರೆ 6 minus of x4 ಅಂದ್ರೆ 9 into y2. y2 is 30 plus fourth fraction ಅಲ್ಲಿ ಡಿನಾಮಿನೇಟರ್ ಅಲ್ಲಿ x3 ಇದೆ. ನ್ಯೂಮರೇಟರ್ ಅಲ್ಲಿ x3 ನ ಸ್ಕಿಪ್ ಮಾಡಿದೀವಿ. ಸೊ 4 ಬ್ರಾಕೆಟ್ಸ್ ಡಿನಾಮಿನೇಟರ್ ಅಲ್ಲೂ 4 ಬ್ರಾಕೆಟ್ಸ್ x is common. ಡಿನಾಮಿನೇಟರ್ ಅಲ್ಲಿ x3 ವ್ಯಾಲ್ಯೂ is 6 minus x0 is 1, x1 is 3, x2 is 4 and x4 is x4 is x1 is x0 is 1, x1 is 3, x2 is 4 and direct x4 is 9. ಯಾಕಂದ್ರೆ ನಾವು x3 ನ ಸ್ಕಿಪ್ ಮಾಡಿದೀವಿ. ಡಿನಾಮಿನೇಟರ್ ಅಲ್ಲಿ x3 minus x0 ಅಂದ್ರೆ 1, x3 minus x1 value is 3 minus x2 value is 4 minus x4 ಅಂದ್ರೆ minus 9 into y3. y3 is 132 plus fifth fraction ಅಲ್ಲಿ same 4 brackets divided by 4 brackets ನಾವು ಫಿಫ್ತ್ ಫ್ರಾಕ್ಷನ್ ಅಲ್ಲಿ x4 ಅನ್ನ ಸ್ಕಿಪ್ ಮಾಡಿದೀವಿ ಅಂಡ್ ಡಿನಾಮಿನೇಟರ್ ಅಲ್ಲಿ x4 ಇಂದ ಸ್ಟಾರ್ಟ್ ಮಾಡಿದೀವಿ. ಸೊ x5 x is common, x value is 5, then denominator ಅಲ್ಲಿ x4 value is 9. x minus x0. So x value is 5 minus x0 is 1. 5 minus 1. x minus x1. x1 ಅಂದ್ರೆ 3. x minus of x2 ಅಂದ್ರೆ 4. x minus of x3 ಅಂದ್ರೆ 6. x4 ಅಂದ್ರೆ 9 minus x0 ಅಂದ್ರೆ 1 ಇದೆ ವ್ಯಾಲ್ಯೂ. x4 minus x1 ಅಂದ್ರೆ 3 ಬರುತ್ತೆ and x4 minus x2 value is 4, x4 minus x3 value is 6 into y4 is 156. ಈಗ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ y equal to f of x equal to 5 minus 3, that is 2. 5 minus 4, that is 1. 5 minus 6, minus 1. 5 minus 9, that is minus 4. Divided by 1 minus 3, ಅಂದ್ರೆ minus 2. 1 minus 4, that is minus 3. 1 minus 6, that is minus 5. 1 minus 9, that is minus 8 into minus 3 plus second fraction ಅಲ್ಲಿರೋ ವ್ಯಾಲ್ಯೂಸ್ ನ ಸಿಂಪ್ಲಿಫಿಕೇಶನ್ ಮಾಡಬೇಕು. 5 minus 1 is 4. 5 minus 4 is 1. 5 minus 6 is minus 1. 5 minus 9 is minus 4. Divided by 3 minus 1, 2. 3 minus 4 is minus 1. 3 minus 6 is minus 3. 3 minus 9 is minus 6 into 9 plus third fraction simplification ಮಾಡೋಣ.
5 minus 1 is 4. 5 minus 3 is 2. 5 minus 6 is minus 1. 5 minus 9 is minus 4. Divided by 4 minus 1 is 3. 4 minus 3 is 1. 4 minus 6 is minus 2 ಬರುತ್ತೆ. 4 minus 9 is minus 5 into 30. ಹಾಗೆ ಇನ್ನುಳಿದೆರಡು ಫ್ರಾಕ್ಷನ್ ಹೀಗೆ ಸಿಂಪ್ಲಿಫೈ ಮಾಡಿ. ಇನ್ನುಳಿದೆರಡು ಟರ್ಮ್ಸ್ ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಇವು ಸಿಂಪ್ಲಿಫಿಕೇಶನ್ ಮಾಡಿದ್ದು. ನೆಕ್ಸ್ಟ್ ಇವುಗಳನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಫಸ್ಟ್ y equal to f of x equal to, ಫಸ್ಟಿಗೆ ನಾವು ಸೈನ್ನ ಬರ್ಕೊಳ್ಳೋಣ, ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಕನ್ಫ್ಯೂಷನ್ ಆಗೋದಿಲ್ಲ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಡಿನಾಮಿನೇಟ್ರಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಮೈನಸ್ ಇದೆ. ಸೊ ಸೈನ್ ಮೈನಸ್ ಬರುತ್ತೆ. ಇದರಲ್ಲಿ ಯಾವ್ದ್ಯಾವ್ದು ಕ್ಯಾನ್ಸಲ್ ಆಗುತ್ತೋ ಅದನ್ನು ಫಸ್ಟ್ ಕ್ಯಾನ್ಸಲ್ ಮಾಡೋಣ. 4 ಒಂದ್ಲೆ, 4 ಎರಡ್ಲೆ, 2 ಒಂದ್ಲೆ, 2 ಒಂದ್ಲೆ. ಆಲ್ಸೋ 3 ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ 5 ಇಂಟು 2 ಈಸ್ 10. ಸೊ 1/10 ಉಳಿಯುತ್ತೆ. ಆಲ್ಸೋ ಸೆಕೆಂಡ್ ಟರ್ಮಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಡಿನಾಮಿನೇಟ್ರಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ ಸೈನ್ ಮೈನಸ್ ಬರುತ್ತೆ. ಇದರಲ್ಲಿ ಯಾವ್ದಾವ್ದು ಕ್ಯಾನ್ಸಲ್ ಆಗುತ್ತೋ ಅದನ್ನು ಕ್ಯಾನ್ಸಲ್ ಮಾಡೋಣ. 2 1s 2 2s ಆ್ಯಂಡ್ 2 2s and 2 3s. ಆಲ್ಸೋ 3 1s 3 3s. ಈ 3 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 2 ಈಸ್ 4, ಮೈನಸ್ 4 ಬರುತ್ತೆ. ದೆನ್ ಥರ್ಡ್ ಟರ್ಮ್ 2 1s 2 2s 3 16 ಆಗುತ್ತೆ. 16 ಇಂಟು 10 ಈಸ್ 160 ಆಗುತ್ತೆ. ಡಿವೈಡೆಡ್ ಬೈ, ಇಲ್ಲಿ 5 ಅಷ್ಟೇ ಉಳಿದಿದೆ. ಇಲ್ಲಿ ಸೈನ್ ಯಾವ್ದು ಹಾಕ್ಬೇಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಪ್ಲಸ್ ಸೈನ್ ಬರುತ್ತೆ. ನೆಕ್ಸ್ಟ್ ಟರ್ಮ್ ಫಸ್ಟಿಗೆ ಸೈನ್ ಹಾಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ 704 ಬರುತ್ತೆ. ಇದರಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೋ ಅದನ್ನ ಕ್ಯಾನ್ಸಲ್ ಮಾಡೋಣ. 2 2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 3 1s 3 4s 12 and 3 4s 12. 4 into 4 is 16. 16 into 44, that is 704 ಆಗುತ್ತೆ. ಡಿವೈಡೆಡ್ ಬೈ 15 into 3, 5 into 3, divided by 5 into 3, 15. ನೆಕ್ಸ್ಟ್ ಟರ್ಮ್ ಫಸ್ಟಿಗೆ ಸೈನ್ನ ಬರ್ಕೊಳ್ಳೋಣ. ಮೈನಸ್ ಇದೆ, -1, ಸೊ ಮೈನಸ್ ಬರೀರಿ. ಇವೆಲ್ಲ ಪ್ಲಸ್ ಇದೆ, ಒಂದೇ ಮೈನಸ್ ಇದೆ ಅಂದರೆ ಮೈನಸ್ಸೇ ಬರುತ್ತೆ ಸೈನ್. ಇದರಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೋ ಅದನ್ನು ಫಸ್ಟ್ ಕ್ಯಾನ್ಸಲ್ ಮಾಡೋಣ. 3 1s 3 5s and 3 2s 6. ನೆಕ್ಸ್ಟ್ 4 1s 4 2s 2 1s 2 1s. ಉಳಿಯೋದು -52 divided by 6 into 5 is 30. Then y equal to f of x equal to 1 divided by 10 is 0.1. Sign minus this, so minus 0.1 minus 4. Also 160 by 5 is 5 1s 5 3s and 5 2, so 10. So plus 32 plus 704 divided by 15 is, ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ 46.93
minus 52 by 30 is 1.73. Minus 0.1 minus 0.1 minus 4 plus 32 plus 46.933 minus 1.73. Answer is 73.1. So y equal to f of x equal to 73.1. F of x andre 5. So f of 5 equal to 73.1. We find the f of 5. I hope ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.